ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಮತ್ತು ಜಾಶನ್ ಸೇರಿ ನಮ್ಮ ಮಮ್ಮಿಯ ಗಾಡ್ರೇಜ್ ಒಳಗಡೆ ಒಂದು ಬ್ಯಾಗ್ ಉಂಟು, ಅದನ್ನು ತೆಗೆದು ಏನೆಲ್ಲ ಇದೆ ಅದರಲ್ಲಿ ಅಂತ ಚೆಕ್ ಮಾಡೋ. ಅದಕ್ಕೆ ಲಿಟ್ರಲಿ 40 years ಆಯ್ತಂತೆ. ಅವರ ಮದುವೆ ಟೈಮಲ್ಲಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದು. ಓಪನ್ ಮಾಡ. ಕಳ್ಳ 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 ಲಾಕ್ ತೆಗ್ಲಿಕ್ಕೆ ಗೊತ್ತಿಲ್ಲ ಅವನಿಗೆ. ಎಲ್ಲಿದೆ ಬ್ಯಾಗ್? ಇಲ್ಲಿ ಉಂಟಾ? ಮೇಲೆ ಉಂಟಾ? ಇಲ್ಲಿ ಮೇಲೆ ಇಲ್ಲಿ ಉಂಟು. ಅಂದೊಂದು ಇದು ನೋಡಿ, ಅದು ಬ್ಯಾಗ್ ತೋರಿಸಿ. ಬೇರೆಲ್ಲ ಬೇಡಲ್ಲ, ಒಂದು ನಿಮಿಷ. ಈ ಬ್ಯಾಗ್ ನೋಡಿ 40 years ಇಂದ ಹೀಗೆ ಇದೆ. ಒಂದು ಎಷ್ಟು ಕ್ಲಿಯರ್ ಆಗಿದೆ, ಒಂದು ಸ್ವಲ್ಪ ಫಂಗಸ್ ಬರಲಿಲ್ಲ, ಎಲ್ಲಿ ಸಹ ಹರಿಲಿಲ್ಲ, ಇನ್ನೂ ಹೀಗಿದೆ. 40 years ಬ್ಯಾಗ್ ಅಂದರೆ ಇದು ಯಾವ ಮೆಟೀರಿಯಲಲ್ಲಿ ಮಾಡಿರ್ಬೋದು, ಯಾವ ಲೆದರ್ ಆಗಿರ್ಬೋದು. ಓಕೆ, ಇದ್ರ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ, ಒಂದು ನಿಮಿಷ. ಇದೆಂತದ ಪ್ರಸಾದವ? ಇದೆಲ್ಲ ದೇವರ ಪ್ರಸಾದ ಇದೆ, ಎಲ್ಲ ದೇವಸ್ಥಾನದ್ದು. ಇದು ಬಸ್ ಟಿಕೆಟ್ ಅಲ್ಲ? ವೇಟ್ ಇದು ಬಸ್ ಟಿಕೆಟ್ ನೋಡು. ಓಪನ್ ಮಾಡು. ಹಳೇ ಕಾಲದ ಬಸ್ ಟಿಕೆಟ್. ಯಾವ ಬಸ್ ಇದು? ವಿಜಯಶ್ರೀ ಬಸ್, ಮೋಸ್ಟ್ಲಿ ವಿಜಯಶ್ರೀ ಬಸ್ ಇದು. ತಲಪಾಡಿ ಮಂಗಳೂರು ಬಸ್ ಆಗಿರಬೇಕು. ಬೇರೆ ಎಂತ ಉಂಟಾ? ನೋಟ್. ನೋಟ್ ತೆಗಿ. ಯಾವ ನೋಟ್ ಇದೆ? ಪೈಸಾ ನೋಟ್. ಓ, ಇದು ಹಳೇ 10 ರೂಪಾಯಿ. ಕ್ಲೀನ್, ಫುಲ್ ಕ್ಲೀನ್. ಇವಾಗ ಯೂಸ್ ಇದೆಯಾ? ಇದು ಯೂಸ್ ಆಗ್ತದಾ? ಇದಿಡಿ. ಇದು ನನ್ನ ಫೇವ್ರೇಟ್ ನೋಟಾ. ಕಲರ್ ನೋಡಿ, ಇದು ಕಲರ್ ಕ್ರೇಜ್ ಉಂಟು. ಈಗ ಈ ಥರ ಬರ್ತಿಲ್ಲ. ಇದು ಸೇಮ್ 10 ರೂಪಾಯಿ. ಇದು ಸೇಮಾ? ಇದೆಲ್ಲ ಒಂದು ವೆರೈಟಿ ನೋಟು 10 ರೂಪಾಯಿ. ಇದು ಇನ್ನೊಂದು ವೆರೈಟಿ 10 ರೂಪಾಯಿ. ಎಷ್ಟು ಸ್ಟೈಲ್ ಉಂಟು ನೋಡಿ. ಇದು ಬೇರೆ 10 ರೂಪಾಯಿ, ಇದು ಬೇರೆ 10 ರೂಪಾಯಿ. ಇದು ಇವಾಗಲೂ ವ್ಯಾಲಿಡ್ ಉಂಟಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ವಿಡಿಯೋದಲ್ಲಿ, ನನಗೆ ಗೊತ್ತಿಲ್ಲ. ಆಮೇಲೆ ಇದು 50 rupees ನೋಟು. ಎಷ್ಟೊಂದಿದೆ 50 rupees ನೋಟು. ಇದು ಎಲ್ಲ ಸೇಮ್ ಅಲ್ಲ? ಇದು ನೋಡಿ ಎಷ್ಟು ವೆರೈಟಿ ಆಗಿ ಉಂಟು. 50 rupees ನೋಡಲಿಕ್ಕೆ ಎಷ್ಟು ಖುಷಿ ಆಗ್ತಾ ಉಂಟು. ಎಷ್ಟು ಲ್ಯಾಂಗ್ವೇಜ್, ಒಂದು ಕಲರ್ ಇದೆ. ಬ್ಯಾಕ್ ಸೈಡಲ್ಲಿ ಹೀಗಿದೆ. ಬೇರೆ ಅಂತ ಉಂಟು ನೋಡೋ ಬ್ಯಾಗಲ್ಲಿ. ಮತ್ತು ಎಗೇನ್ ದೇವರ ಪ್ರಸಾದ. ಇದೆಂತ ಫ್ರೆಶು ಸ್ಲೈಡ್ ಹಾಲಿಡೇ, ಯಾವುದೋ ಒಂದು ಬ್ಯಾಗ್ ಇದು, ಲಾಕ್ ಇದು. ಇದೆಲ್ಲ ದೇವರ ಪ್ರಸಾದ. ಇದು ನೋಡಿ, ನಾನು ಸಣ್ಣ ಇರುವಾಗ ಹಾಲು ಕುಡಿಲಿಕ್ಕೆ ಯೂಸ್ ಮಾಡ್ತಿರೋ ನಿಪ್ಪಲ್. ಇನ್ನೂ ಸಹ ಇಷ್ಟು ಗಟ್ಟಿ ಉಂಟು. ಆದರೆ ಯಾವ ಕಂಪ್ನಿದಾಗಿರ್ಬೋದು, ಇದು ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿದ್ದು. ಈಗದ ನಿಪ್ಪಲ್ ರೋಲೆಕ್ಸ್ ಉಂಟು ಮಂಡೆ. ಬೇರೆ ಏನಿದೆ? ಬಂಗಾರ ಏನಾದ್ರು ಇದೆಯಾ? ಚಿನ್ನ ಏನಾದ್ರು ಇದೆಯಾ? ಇದೇನೋ ಒಂದು ಸಿಕ್ಕಿದೆ ನೋಡು, ಲೆಟರ್ ನೋಡಿ. ಹಳೇ ಕಾಲದ ಲೆಟರ್ ಇದು. ಇದರಲ್ಲಿ ಬರೆದಿದೆ ನೋಡಿ. ಇಂದಿರಾ ಸಿ, ವೈಫ್ ಆಫ್ ಬಿ ಚಂದ್ರಹಾಸ, ಕೈಕಂಬ ಬಿಸಿ ರೋಡು, ಬಂಟ್ವಾಳ, ಇಂಡಿಯಾ. 65 rupees ಏನೋ ಹಾಕಿದ್ದಾರೆ. ರಾಮದಾಸ್ ಕೆ, ಅಲೈಡ್ ಇಂಜಿನಿಯರಿಂಗ್. ಇವರು ಸೌದಿಯಿಂದ ಬರೆದದ್ದು ಲೆಟ್ರು. ಇದು ಯಾವಾಗದು ಲೆಟ್ರು? ಹಳೇದಂದರೆ ಇದಕ್ಕೂ ಕಡಿಮೆ ಅಂದರೆ 40 years ಆಗಿರ್ಬೋದು. ರಾಮದಾಸ್ ಇವರ ಅಣ್ಣ, ಅದು ನನ್ನ ಮಾವ. ಅಲೈಡ್ ಇಂಜಿನಿಯರಿಂಗ್, NT PO ಬಾಕ್ಸ್ 8594, ರಿಯಾದ್ 11492, ಸೌದಿ ಅರೇಬಿಯಾ. ಇದು ನಮ್ಮ ಮಾವ ಬರೆದ ಲೆಟರ್. ಮಾವ ಬರ್ದದ, ಅಮ್ಮ ಮಾವನಿಗೆ ಬರ್ದದ ಗೊತ್ತಿಲ್ಲ. ಇದು ಯಾವುದೋ ಒಂದು ಲೆಟರ್. ರಾಮದಾಸ್ ಅಂಕಲ್, ನಿಮಗೂ ಈ ಲೆಟರ್ನ ಬಗ್ಗೆ ನೆನಪಿರ್ಬೋದು ನೋಡಿ. ಹಳೆ ಕಾಲದಲ್ಲಿ ನೀವು ಯೂಸ್ ಮಾಡ್ತಿದ್ದ ಲೆಟರ್. ಇದು ಸಿಕ್ಕಿದೆ. ಮತ್ತೆಂತ ಉಂಟು? ಇಷ್ಟೇ ಸದ್ಯಕ್ಕೆ, ಇಷ್ಟೇ. ಬೇರೆ ಏನಾದರೂ ಐಟಮ್ ಸಿಗ್ತದ ನೋಡುವ. ಅಮ್ಮನ ಕಬಟ್. ಇದು ಅಮ್ಮನ ಹಳೆ ಕಾಲದ ಕಬಟ್ಟು. ಬೇರೆ ಅಂತ ಉಂಟು ನೋಡಿ. ಇದೆಲ್ಲ ಇಷ್ಟು ರಾಶಿ ಸೀರೆ ಯಾವಾಗ ಹಾಕ್ತಾರೆ ಗೊತ್ತಿಲ್ಲ. ಇದು ನೋಡಿ, ಇದು ಹೊಸ ಬ್ಯಾಗ್. ಇದು ಯೂಸ್ ಮಾಡೋದಿಲ್ಲ. ಇದರಲ್ಲಿ ಬ್ಯಾಗಿನ ಒಳಗೆ ಇನ್ನೊಂದು ಬ್ಯಾಗ್. ಆಮೇಲೆ ಈಗದ ಬ್ಯಾಗಲ್ಲೆಲ್ಲ ಕಾಸು ಇಡೋದಿಲ್ಲ, ಬರೀ ಟವೆಲ್ ಇಡ್ತಾರೆ ಅಮ್ಮ. ಒಳಗೆ ಅಂತ ಉಂಟು ನೋಡು, ಒಳಗಿನ ಕಿಸೆಯಲ್ಲಿ ಇಡ್ತಾರೆ ನೋಡು. ಇಲ್ಲ,
ಸಾರಿ ಗಾಯ್ಸ್, ಕಾಸಿಲ್ಲ ಇದರಲ್ಲಿ. ಕಾಸಿದ್ರೆ ನಾವು ಒಳಗೆ ಹಾಕ್ತಿದ್ವಿ. ಬೇರೆ ಅಂತ ಉಂಟಾ? ಇದರಲ್ಲಿರ್ಬೋದಲ್ಲ ಕಾಸು. ಇದರಲ್ಲಿ ಸಿಗ್ಲಿಲ್ವಾ? ಎತ್ತ ಮಾರೆ, ಕಾಸು ಇತ್ತೀಚೆರೋ ಇಟ್ಲ. ಇದರಲ್ಲಿ ಆದ್ರೂ ಇದೆಯಾ ನೋಡುವ. ಮಿಷನ್ ಇದರಲ್ಲಿದೆ, ಅದರಲ್ಲಿದೆ ಮಾತ್ರ ತೆಗೆಯುವಾಗಿಲ್ಲ. ಯಾಕಂದ್ರೆ ವಿಡಿಯೋದಲ್ಲಿ ಪ್ರೂಫ್ ಇರ್ತದಲ್ಲ, ವಿಡಿಯೋ ಆಫ್ ಮಾಡಿ ಕಾಸು ತೆಗೆಯುವ. ಸದ್ಯಕ್ಕೆ ಇಷ್ಟೇ. ಇದೆಲ್ಲ ತೋರಿಸಿ. ಇದರಲ್ಲಿ ಎಂತ ಉಂಟು ನೋಡು. ಇದ್ರಲ್ಲಿ ಕೀ ಇಲ್ವಾ? ಕೇಳಬೇಕು. ಅದು ಅದರದ್ದು ಕೀ ಇಲ್ಲ ಅನಿಸ್ತದೆ ಅಂತ ಮಾರೆ. ಇಲ್ಲಿ ಎಂತ ಉಂಟು ಬಾ. ಇದು ನಿನ್ನದೇ ಆಲ್ಬಮ್. ಇದು ಇವನೇ ಜಶನ್. ಹೇಗಿದ್ದ ಹೇಗಾದ ನೋಡಿ. ಇವನು ಜಶನ್ ಅಂತೆ. ಇದೊಂದು ಸ್ಪೆಷಲ್ ಫೋಟೋ ಉಂಟು, ತೋರಿಸ್ತೇನೆ ನೋಡಿ. ನಾನು ಹೇಗಿದ್ದೆ ಅಂತ ತೋರಿಸ್ತೇನೆ. ಒಂದು ನಿಮಿಷ. ಇಲ್ಲಿ ನೋಡಿ, ಝೂಮ್ ಮಾಡು. ಇಲ್ಲಿ ನೋಡಿ, ನಾನಿದ್ದೇನೆ. ಝೂಮ್ ಮಾಡು. ಇವನು ಹುಟ್ಟಿದಾಗ ನನ್ನ ತಲೆ ಬೋಳಿಸಿದ್ದ ಇವನಿಗೋಸ್ಕರ. ಹೇಗಾಗಿದೆ ನೋಡಿ. ಓಕೆ, ಸಾಕು, ಇಷ್ಟು ಸಾಕು. ಮಂಗನಾಗಿದ್ದ ನಾನು. ಮಂಗನ ಹಾಗೆಲ್ಲ, ಮಂಗನೇ. ಬೇರೆ ಎಂತ ಉಂಟು? ಬೇರೆ ನಂದು ಮದುವೆದ ಆಲ್ಬಮ್ ಇಲ್ಲ. ಇಲ್ಲದ್ರೆ ನನ್ನ ಮದುವೆದ ಆಲ್ಬಮ್ ತೋರಿಸ್ತೇನೆ. ಇದಿದೆ ಮಾರೆ. ಇಲ್ಲಿ ಬಾ. ಇಲ್ಲಿದೆ, ವೆರೈಟಿ ಇದೆ. ಇದು ಮಿಸ್ಟರ್ ರಮೇಶ್ ಪೂಜಾರಿ ಅವ್ರದ್ದು. ದಿವ್ಯಾ ಆಂಟಿ, ಈ ವಿಡಿಯೋ ನೋಡ್ತಾ ಇದ್ರೆ ನೋಡಿ, ಹೇಗಿದ್ರಿ ನೀವು? ರಮೇಶಿಗೆ ಮದುವೆ ಆದ್ಮೇಲೆ ನೀವು ಚಂದ ಆದದ್ದು. ಹೌದಾ? ಇದು ನೋಡಿ, ನಮ್ಮದು ಹಳೇ ಕಾಲದ ಫೋಟೋಗಳು. ಇದರಲ್ಲಿ ನಾನಿಲ್ಲ. ಇವನು ಕಾರ್ತಿಕ್, ಪ್ರಜ್ವಲ್, ಇದು ದೀಪ್ತಿ, ಇದು ದೀಕ್ಷಾ, ಇದು ಗಗನ್ ಕೊಟ್ಯಾನ್, ಇದು ಸಂದೇಶ್ ಕೊಟ್ಟ. ಗಗನ್ ನಿನ್ನಾಗಿದ್ದಾನೆ. ಇಲ್ಲಿ ನೋಡಿ, ಎಲ್ಲರೂ ಕುಡಿದು ಟೈಟ್ ಆಗಿದ್ದಾರೆ. ಇದು ನೋಡಿ, ನನ್ನ ಎಕ್ಸ್ಪ್ರೆಷನ್ ನೋಡಿ, ಫುಲ್ ಟೈಟ್ ಸ್ಪ್ರೈಟ್. ಇದು ದರ್ಶನ್, ಪ್ರಜ್ವಲ್ ಎಕ್ಸ್ಪ್ರೆಷನ್ ನೋಡು. ಕಾರ್ತಿ, ದಿವಾಕರ. ಇದು ಮನೆ ಪೂಜೆ. ಇದರಲ್ಲಿ ಎಲ್ಲರೂ ಇದ್ದಾರೆ. ಮಮ್ಮಿ, ದೀಚು, ಕಾರ್ತಿ, ಇದು ನಾನು, ಸಂಧಿ, ಗಗನ್ ಇಲ್ಲ, ದೀಕ್ಷಾ, ಅಕ್ಕ, ಮಮತಾ ಆಂಟಿ, ಆಂಟಿ. ಇದು ಮಿಸ್ಟರ್ ಹೀರೋ ರಮೇಶ್ ಪೂಜಾರಿ, ದುಬೈಯಲ್ಲಿರುವಾಗ. ಇದು ಡ್ಯಾನ್ಸ್ ಇದೆಲ್ಲ ಫೋಟೋ ನೋಡು. ಸಿಸ್ಟಮಲ್ಲಿ ಕೂತ್ಕೊಂಡು ಯೋಯೋ ಡ್ಯಾನ್ಸ್ ಇದೆಲ್ಲ ಫೋಟೋ ನಾನು ತೋರಿಸ್ತೇನೆ. ಭಯಂಕರ ಡ್ಯಾನ್ಸರ್ ಆಗ ಫುಲ್ ನೋಡು. ಯೋಯೋ ಈಗ ಎಂತ ಸಹ ಗೊತ್ತಿಲ್ಲದ ಹಾಗೆ ಮಾಡ್ತಾರೆ ಅವರು. ಆಗ ಭಯಂಕರ ಇತ್ತು ಅವ್ರದ್ದು. ಇಲ್ಲಿ ನೋಡಿ ಡ್ಯಾನ್ಸ್ ನೋಡು. ಆಗ ಡ್ಯಾನ್ಸ್ ನೋಡು. ಇದು ಅವ್ರದ್ದೇ BMW ಕಾರ್ ಇತ್ತು ಅವಾಗ ಅಲ್ಲಿ ದುಬೈಲಿ. ಇಲ್ಲಿ ನೋಡು. ಈಗ ನೋಡು, ಹಳೇ ಲುಂಗಿ ಹಾಕೊಂಡು ತಿರುಗ್ತಾರೆ. ಆಗ ನೋಡು ಫುಲ್ಲು ಯೋಯೋ. ನೆಕ್ಸ್ಟ್ ಯಾವುದಿದೆ ನೋಡು. ಮತ್ತೆ ಅವ್ರದ್ದೇ ಮಾರೆ. ಇವ್ರೆಂತ ಮಾಡೋದು? ಸುಮ್ಮನೆ ಫೋಟೋಗೋಸ್ಕರ ಸೈಡಲ್ಲಿ ಹೋಗಿ ನಿಂತದ. ಓಕೆ, ಮತ್ತೆ ನೋಡಿ ರಮೇಶಿಗಪ್ಪ, ನಿಮ್ಮ ಫೋಟೋ ಎಲ್ಲ ಇಲ್ಲಿ ಉಂಟು. ಇದೆಂತ ನಿಮಗೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ? ಮನೆಯಲ್ಲಿ ಫ್ರೇಮ್ ಹಾಕಿ ಇಡ್ಬೋದಲ್ಲ ಹಳೆ ಫೋಟೋ ಎಲ್ಲ. ಟ್ರಿಪ್ಗೆಲ್ಲ ಹೋಗಿದ್ದಾರೆ. ಎಲ್ಲ ನೋಡಿದರೆ ಪುರ್ಸೋತಿಲ್ಲ. ಇದು ಆವಾಗಲೇ ಆಗಿದೆ ಮಾರೆ, ಬುರ್ಜ್ ಖಲೀಫಾ. ಓಕೆ, ಸಾಕು. ನೆಕ್ಸ್ಟ್ ನೋಡೋ. ನೆಕ್ಸ್ಟ್ ನೋಡೋ. ಇದು ನಂದು. ನಾನು ಟ್ರಿಪ್ ಹೋಗಿದ್ದೆ 10ನೇ ಕ್ಲಾಸಲ್ಲಿ ಇರುವಾಗ. ಇದು ಎಲ್ಲಿ ಚಿಕ್ಕಮಂಗ್ಳೂರು ಆಗಿರ್ಬೇಕು ಮೋಸ್ಟ್ಲಿ. ಇಲ್ಲ, ಮಡಿಕೇರಿ. ಇಲ್ಲಿ ನೋಡಿ, ನಾವೆಲ್ಲ ಅವಾಗಲೇ ಡೆನಿಮ್ ಜಾಕೆಟ್ ಎಲ್ಲ ಹಾಕ್ತಾ ಇದ್ವಿ. ಯೋ ಬಾಯ್ಸ್. ಬೇರೆ ಪ್ರಶಾಂತಿ, ಗಣೇಶಿ, ಸಂದೀಪು, ಸಚಿನ್ ನೋಡಿ. ಯೋ ಈಗೆಲ್ಲ ಇತ್ತು, ಏನು ಮಾಡೋದು. ನಿಶಾನ್ ಇದ್ದಾನೆ. ಇದು ಸಂತು, ಸಚಿನ್, ನಿತಿನ್, ಪ್ರವೀಣ್, ಸಂದೀಪು. ಇಲ್ಲಿ ಸಹ ತುಂಬ ಜನ ಇದ್ದಾರೆ. ಎಲ್ಲ ಯೋ ಟೈಮ್ಸ್, ಯೋ ಬಾಯ್ಸ್. ಇದು ತೋರಿಸು. ಇದು ನಮ್ಮದು 10th ಫೈನಲ್ ಫೇರ್ವೆಲ್. ಇದು ಕೂಡ. ಓಕೆ, ಸಾಕು. ಬೇರೆ ಯಾವುದಿದೆ? ಪೂರ ಇದೆಲ್ಲ ನನಗೆ ನನ್ನ
ಗರ್ಲ್ ಫ್ರೆಂಡ್ಸ್ಗಳೆಲ್ಲ ಕಳಿಸಿರೋದು. ಏನೋ ಇದೆ ಇದರಲ್ಲಿ, ಏನೋ ಇದೆ ಬೇಡ. ಇದೆಲ್ಲ ನೋಡಿ ಎಷ್ಟು ಜನ ಕಳಿಸಿದ್ದಾರೆ ಅಂದರೆ ನನಗೆ ಲೆಕ್ಕ ಇಲ್ಲ. ಈಗ ಯಾರು ಕಳಿಸ್ತಾ ಇಲ್ಲ. ಇದು ಆಗ ನಾವು ಫೋಟೋ ತೆಗ್ದಾದ್ಮೇಲೆ ಹೀಗೆ ನೆಗೆಟಿವ್ ಬರ್ತೈತಿ. ಈಗ ಯಾರು ಸಹ ಯೂಸ್ ಮಾಡ್ತಾರೆ ಇಲ್ವ ಗೊತ್ತಿಲ್ಲ. ಇಲ್ಲಿ ತುಂಬ ಫೋಟೋಸ್ ಇದೆ ಇದೆಲ್ಲ. ಇದನ್ನು ನೆಕ್ಸ್ಟ್ ನಾವು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ರೆ ಫೋಟೋ ಆಗ್ತದೆ. ಯಾರು ಅಂತ ಪರಿಚಯ ಸಿಗ್ತಿಲ್ಲ. ಸದ್ಯಕ್ಕೆ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆಲ್ಲ ಹುಡುಕುವ. ಆದಷ್ಟು ಏನೇನಿದೆ ಹಳೆ ಐಟಮ್ಸ್ ಏನೆಲ್ಲ ಪಾಸ್ ಆಗಿದೆ. ಸದ್ಯಕ್ಕೆ ಇಷ್ಟು ಸಾಕು. ಇನ್ನು ಲೇಟ್ ಆಯಿತು, ಬೇರೆ ಕಡೆ ಹೋಗಬೇಕು. ಇದು ಇವತ್ತಿಗೆ ಟೈಮ್ ಪಾಸ್ ಲಾಗ್ ಇಷ್ಟು ಸಾಕು. ನೆಕ್ಸ್ಟ್ ಟೈಮ್ ಮತ್ತೆ ಕಂಟಿನ್ಯೂ ಮಾಡುವ ಟೈಮ್ ಪಾಸ್ ಲಾಗ್. ಅಲ್ಲಿವರೆಗೆ ಬಾಯ್ ಬಾಯ್.